ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾ ಹೇಳ್ದಂಗೆ RCB ಗೆದ್ರಿ ಇವತ್ತು. ಸನ್ರೈಸ್ ಹೈದರಾಬಾದ್ 201 ರನ್ ಹೊಡೆದ್ರು. 202 RCB ಟಾರ್ಗೆಟ್ ಕೊಟ್ಟಿದ್ರು. ಫಸ್ಟ್ ಟಿಪ್ಪಲ್ಲಿ ಹೇಳ್ಬೇಕಂದ್ರೆ ನಮ್ಮ ಹೈದರಾಬಾದ್ 3 ವಿಕೆಟ್ ಹೋಗಿದ್ದು ಜಲ್ದಿನೇ, 29 3 ವಿಕೆಟ್ ಹೋಗಿದ್ರು. ಫಸ್ಟಿಗೆ ಮೊದಲನೇದಾಗಿ ಅಭಿಷೇಕ್ ಶರ್ಮಾ, ಅದಾದಮೇಲೆ ಹೆಡ್ ಹೋದರು. ಆನಂತರ ನಿತೀಶ್ ಕುಮಾರ್ ರೆಡ್ಡಿ ಹೋದರು. 29ಕ್ಕೆ 3 ವಿಕೆಟ್ ಹೋದಾಗ ಪೂರಾ ಎಲ್ಲಿ 150 ಅಥವಾ 140 ರನ್ ತನಕ ಸ್ಕೋರ್ ಆಗ್ತಾವೆ ತಿಳ್ಕೊಂಡಿದ್ದೀವಿ. ಆದರೆ ಏನು ಮಾಡೋದು, ಮೇನ್ ವಿಕೆಟ್ ಹೋದಲ್ಲ, ಹಂಗೆ ಅನ್ನಿಸ್ತಿತ್ತು. ಅದು ಆದಮೇಲೆ ಬಂದರು ಇಶಾನ್ ಕಿಶನ್ ಮತ್ತು ಕ್ಲಾಸಿನು. ಇಶಾನ್ ಕಿಶನ್ ಬರೋನೇ ಚಾಲೂ ಮಾಡಿದ್ರು ಹೊಡ್ಯಾಕ. ಏನು ಇಶಾನ್ ಕಿಶನ್ ಮತ್ತು ಕ್ಲಾಸಿನವರು ಒಂದು 97 ರನ್ ಪಾರ್ಟ್ನರ್ಶಿಪ್ ಮಾಡಿದರು. ಅದಾದಮೇಲೆ ಕ್ಲಾಸಿನ್ ಅವರು ಔಟ್ ಆದರು. ಅದು ಬೌಂಡ್ರಿಗೆ ಫಿಲಿಪ್ ಸಾಲ್ಟರ್ ಭಾರಿ ಕ್ಯಾಚ್ ಹಿಡಿದ್ರಿ. ಅದು 6 ಅಂತ ಮಾಡಿದ್ದೀವಿ ನಾವು, ಆದರೆ 6 ಇದ್ದಿಲ್ಲ, ಕ್ಯಾಚ್ ಮಾಡಿದ್ದಿರ್ತಿದ್ರು. ಕ್ಲಾಸಿನ್ ಔಟ್ ಆದಮೇಲೆ ಸಲೀಲ್ ಅರೋರವರು ಬಂದ ಕೂಡಲೇ ಒಂದು ಚಕ್ಕ ಹೊಡೆದ್ರು. ಚಕ್ಕ ಹೊಡೆಯ ಇನ್ನೇನು ಮತ್ತೆ ಇದು ಆಗುತ್ತೆ, ಸ್ಕೋರ್ ಭಾಳ ಆಗ್ತಿದೆ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅವರು ಔಟ್ ಆದರು. ಅದು ಆದ್ಮ್ಯಾಗ ಅನಿಕೇತ್ ವರ್ಮಾ ಬಂದರು. ಏನು ಬ್ಯಾಟಿಂಗ್ ರೀ ಅವರು ಅನಿಕೇತ್ ವರ್ಮಾದ್ರು, ಭಾಳ ಡೇಂಜರ್ ಹೊಡೆದ್ರು. ಅವರು 43 ರನ್ ಹೊಡೆದು 200 ರನ್ ದಾಟಿಸಿದ್ರು. ಅದು ಆದಮೇಲೆ ಇನ್ನೇನು RCB ಬ್ಯಾಟಿಂಗ್ ಬರ್ತೈತಿ. RCB ಬ್ಯಾಟಿಂಗ್ ಬರ್ತೈತೆ ಅಂದ್ಮ್ಯಾಗ ಫಸ್ಟಿಗೆ ಸಾಲ್ಟ್ ಅವ್ರು 2 ಚೌಕ ಹೊಡಿತಾರೆ. ಅದು ಆದಮೇಲೆ ಹುರುಪ್ ಬರ್ತೈತೆ ಎಲ್ಲರಿಗೆ, ಫುಲ್ ಜೋಶು, ಫುಲ್ ಸ್ಟೇಡಿಯಂ ಎಲ್ಲ. ಫಿಲಿಪ್ ಸಾಲ್ಟ್ ಔಟ್ ಆಗ್ತಾರೆ. ಔಟ್ ಆಗೋಣ ಪೂರಾ ಗ್ರೌಂಡ್ ಶಾಂತ ಆಗಿಬಿಡ್ತೈತಿ. ಬರ್ತಾರೆ ನೋಡ್ರಿ ಇಂಪ್ಯಾಕ್ಟ್ ಆಗಿ ನಮ್ಮ ದೇವದತ್ ಪಡಿಕಲ್ ಅವರು. ಬಂದ ಕೂಡಲೇ ದಾನ ಅಂತ ಹೇಳಿಕಿಸಿಂದ 26 ಬಾಲ್ದಾಗ 61 ರನ್ ಹೊಡೆದು ಔಟ್ ಆಗಿಬಿಡ್ತಾರೆ. ಅದು ಆದ್ಮ್ಯಾಗ ನಮ್ಮ ಕಿಂಗ್ ಕೊಹ್ಲಿ ಅಂತೂ ಗೊತ್ತಲ್ಲ ನಿಮ್ಗೆ, ಅವ್ರು ಸ್ಲೋ ಆಡ್ತಾರೆ ಫಸ್ಟಿಗೆ. ಸನಿ ಹಂಗೆ ಇದು ರನ್ ಜಾಸ್ತಿ ಹಾಕೋತ ಹೋದಂಗೆ ಅವರು ಆಟ ಚಾಲೂ ಮಾಡ್ತಾರೆ ಅವರು. ಹಿಂಗೆ ಇವತ್ತು ಅದೇ ಥರ ಐತ್ರಿ. ಫಸ್ಟಿಗೆ ಸ್ಲೋ ಅಂತೂ ಆಡಿಲ್ಲ ಅವರು, ಫಸ್ಟೇ ಆಡ್ಯಾರ. ಆಮೇಲೆ ದೇವದತ್ ಪಡಿಕಲ್ ಅವರು ಔಟ್ ಆಗೋಣ ಸ್ವಲ್ಪ ಸ್ಲೋ ಆಡಿದರು. ಅದು ಆದ್ಮ್ಯಾಗ ನಮ್ಮ ರಜತ್ ಪಟ್ಟಿದಾರನ್ನ ಬಂದ ಕೂಡಲೇ ಅವರು ಒಂದು 12 ಬಾಲ್ ಒಳಗೆ 32 ರನ್ ಹೊಡೆದು ಔಟ್ ಆದರು. ಅವ್ರದ್ದು ಬ್ಯಾಟಿಂಗ್ ಹಚ್ಬೇಕು ರೀ. ಅದು ಆದ್ಮ್ಯಾಗ ಜಿತೇಶ್ ಶರ್ಮಾ ಬಂದ್ರಿ. ರಜತ್ ಪಟ್ಟಿದಾರ್ ಅವ್ರು ಔಟ್ ಆದರು. ಅದು ಆದ್ಮ್ಯಾಗ ಜಿತೇಶ್ ಶರ್ಮಾ ಬಂದರು. ಜಿತೇಶ್ ಶರ್ಮಾ ಬಂದ ಮ್ಯಾಗ ಜಿತೇಶ್ ಶರ್ಮಾ ಅವರು ಬಂದ ಕೂಡಲೇ ಕ್ಯಾಚ್ ಎಬ್ಸ್ಕೊಟ್ರು, ಔಟ್ ಆದರು. ಆನಂತರ ಟಿಮ್ ಡೇವಿಡ್ ಬಂದ್ರಿ. ಟಿಮ್ ಡೇವಿಡು ಒಂದು ಚೌಕ ಫಸ್ಟಿಗೆ ಒಂದು 2-3 ಬಾಲ್ ಬೀಟ್ ಮಾಡಿದರು. ಅದು ಆದಮೇಲೆ ಒಂದು ಚಕ್ಕ ಹೊಡೆದ್ರು. ಲಾಸ್ಟಿಗೆ ಹೇಳಬೇಕಂದ್ರೆ 30 ಬಾಲ್ದಾಗ 17 ರನ್ ಬೇಕಾಗಿತ್ತು ರೀ. ಆ 17 ರನ್ದಾಗ ಕೊಹ್ಲಿ ಅವರು ಒಂದು ಚಕ್ಕ 3 ಚೌಕ ಹೊಡೆದ್ರಿ. ಹೊಡೆದ ಕೂಡಲೇ ಮ್ಯಾಚ್ ಗೆಲ್ಸ್ಕೊಂಬಂದರು. ಫೈನಲಿ ಕೊಹ್ಲಿ ಅವರು ಒಂದು 69 ರನ್ ಹೊಡೆದ್ರಿ. ಅದ್ರೊಳಗೆ ಜಕಾಬ್ ಡುಪ್ಪಿಯವರು ಫಸ್ಟ್ IPL ಆಡ್ತಾ ಇರೋದವರು. ಏನು ರೀ 3 ಓವರ್ 4 ಓವರ್ ಬಾಲಿಂಗ್ ಮಾಡಿದರು. 4 ಓವರ್ ಒಳಗೆ 3 ವಿಕೆಟ್ ತೆಗೆದುಬಿಟ್ರು. ಅಲ್ಟಿಮೇಟ್ ಬಾಲಿಂಗ್ ಅವ್ರದ್ದು. ಅದು ಆದ್ಮ್ಯಾಗ ಹೇಳಬೇಕು, RCB ಟೀಮ್ ಫುಲ್ ಸ್ಟ್ರಾಂಗ್ ಅಂತ ಮೊದಲೇ ಹೇಳಿದಾನ. ಅವ್ರು 200 ಹೊಡೆದ್ರೆ ಇವ್ರು ಚೇಂಜ್ ಮಾಡ್ತಾರೆ, ಅದು ಗೊತ್ತೈತೆ ನನಗೆ. ಫಸ್ಟ್ ಮ್ಯಾಚರೇ RCB ಗೆಲುವಿನಿಂದ ಸ್ಟಾರ್ಟ್ ಮಾಡೈತ್ರಿ. ಇವತ್ತಂದ್ರೂ ಮ್ಯಾಚ್ ನೋಡಕ್ಕೆ ಫುಲ್ ಹುರುಪಿತ್ರಿ. ಯಾಕಂದ್ರೆ 200 ಹೊಡೆದಾಗ ನಮಗೂ ಗೊತ್ತೈತ್ರಿ ಇವ್ರು ವಾಪಸ್ ಹೊಡಿತಾರೆ ಅಂತೇಳಿ. ಅಷ್ಟು ಡೇಂಜರ್ ಬ್ಯಾಟಿಂಗ್ RCB ಅವ್ರದ್ದು. ಒಬ್ಬಕ್ಕಿನೊಬ್ಬರು ಡೇಂಜರ್ ಅದ ರೀ, ಏನು ಮಾಡಕ್ಕೆ ಬರಲ್ಲ. ಇದ್ರಾಗೂ ಹೆಡ್ಡು ನಿಂತ್ರ ಅವರು 200 ಮ್ಯಾಗ 240 50 ಹೊಡಿತಿದ್ರು. ನೋಡಮ್ರಿ ಮತ್ತು ನಾಳೆ ರೀ ಒಳಗೆ ಬೆಟ್ಟಾಗೋನು. ನಾಳೆ ಮುಂಬೈ ಇಂಡಿಯನ್ಸು ಮತ್ತು ಕಲ್ಕತ್ತಾ ನೈಟ್ ರೈಡರ್ಸ್ ಇದೆ. ಆ ರಿವ್ಯೂವಲ್ಲಿ ನಿಮ್ಗೆ ಬೆಟ್ ಹಾಕ್ತೀನಿ, ಯಾವ ಟೀಮ್ ಸ್ಟ್ರಾಂಗ್ ಇದೆ ಯಾವುದಿಲ್ಲ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಗುಡ್ ನೈಟ್ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಗುಡ್ ನೈಟ್.